ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ನಿಮಿತ್ತ ದಿನನಿತ್ಯ ಒಂದು ಸಂಧಿಯ ಸಾರಾಂಶವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಪಾರಾಯಣ ನಡೀತಾ ಇದೆ. ಪಾರಾಯಣ ಜೊತೆಯಲ್ಲಿ ಇದನ್ನು ನಾವು ಸಾರಾಂಶ ನೋಡ್ತಾ ಇದ್ದೀವಿ. ಇವತ್ತು ಶ್ವಾಸ ಸಂಧಿ. ನಿನ್ನೆ ನಾನು ಲೈವ್ ಹೇಳುವಾಗ ರೆಕಾರ್ಡ್ ಮಾಡಿ ನೋಡಿದೆ, ಏನೋ ಫೋನ್ ಪ್ರಾಬ್ಲಮ್ ಆಗಿರುತ್ತೆ, ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ನನಗಿದು ಪೋಸ್ಟ್ ಮಾಡಿದ್ದೆ. ಸ್ವಲ್ಪ ಡಿಲೇ ಆಯಿತು, ಕ್ಷಮಿಸಬೇಕು. ಇದು ಶ್ವಾಸ ಸಂಧಿಯ ಸಾರಾಂಶವನ್ನು ನೋಡೋಣ. ಇನ್ನು ಮೊದಲನೇ ನುಡಿಯಲ್ಲಿ ವಾಯುದೇವರು ಎಷ್ಟು ರೀತಿಯಾದಂತಹ ಶ್ವಾಸ, ಎಷ್ಟು ರೀತಿಯಲ್ಲ, ಎಷ್ಟು ಶ್ವಾಸ ಜಪವನ್ನು ಮಾಡ್ತಾರೆ ಅಂತ, ಉಸಿರು ಜಪ ಅಂತ ಕೊಟ್ಟಿದ್ದಾರೆ. ಜಪಗಳನ್ನು ಮಾಡ್ತಾರೆ ಅಂತ. ಆಮೇಲೆ ಎಲ್ಲ ಜೀವರಾಶಿಗಳಿಗೆ ಅವರವ್ರ ಸಾಧನ ಪೂರ್ತಿ ಮಾಡಿ ಅವರವ್ರಿಗೆ ಭೂ ನರಕ ಸ್ವರ್ಗ ಯಾವಾಗ ಕೊಡಬೇಕು ಅದನ್ನೆಲ್ಲ ಕೊಡಿಸ್ತಾರೆ ಅಂತ. ಇಲ್ಲಿ ಅವರು ಹಂಸ ಮಂತ್ರ ಜಪ ಶ್ವಾಸ ಮಾಡುವಾಗ ಹಂಸ ಮಂತ್ರ ಜಪ ಮಾಡ್ತಾರೆ ಅಂತ. ಇಲ್ಲಿ ಅವನು ಹಂಸಃ ಸೋಹಂ ಸ್ವಾಹ ಅಂತ ಈ ಮಂತ್ರವನ್ನು ಹೇಳ್ತಾರೆ. ಹಂಸಃ ಅಂದರೆ ನಿರ್ದುಷ್ಟ, ಸೋಹಂ ಅಂದರೆ ಅಂತರ್ಯಾಮಿಯಾದಂಥ, ಸ್ವಾಹ ಅಂತಂದರೆ ಅರ್ಪಿತ, ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಅರ್ಪಿತ ಅಂತ. ಈ ಅರ್ಥ, ಈ ಮಂತ್ರದ ಅರ್ಥ ಹೀಗೆ. ಅದನ್ನು ಅವರು ಸತತವಾಗಿ ಜಪವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಸಂಖ್ಯೆ ಕೊಡ್ತಾ ಇದ್ದಾರೆ. ಒಂದು ಘಳಿಗೆ ಅಂದರೆ 24 ನಿಮಿಷ, ಅಲ್ಲಿ 360 ಶ್ವಾಸ ಜಪವನ್ನು ಬೇಸರದೇ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವರವರ ಸಾಧನ ತಕ್ಕ ಅವ್ರಿಗೆ ಲೋಕಗಳನ್ನು ಕೊಡ್ತಾರೆ ಅಂತ. ಎರಡನೇ ನುಡಿಯಲ್ಲಿ 1 ತಾಸಿಗೆ 900 ಶ್ವಾಸ ಜಪ ಮಾಡ್ತಾರೆ. ಹಗಲು ರಾತ್ರಿ ಕೂಡ ಆಮೇಲೆ ಜಾಗೃತನಾಗಿರ್ತಾರೆ, ಅವ್ರು ಎಚ್ಚರಾಗಿರ್ತಾರೆ. ಅವ್ರು ಮಾಡ್ಕೊಂಡ್ಬಿಟ್ರೆ ನಾವು ಸ್ವಾಹ. ಅದಕ್ಕೆ ಅವರು ಹಗಲು ರಾತ್ರಿ ಕೂಡ ಅವರು ಆಯಾಸಿಲ್ದೇ ಇಲ್ಲಿ ಎಲ್ಲ ಕರ್ಮಗಳು ಮಾಡ್ತಾರೆ. ಇವರು ಮೂಲೇಶನ ಪಾದದಲ್ಲಿ ಇದ್ದಾರೆ ವಾಯುದೇವರು. ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ ನಮ್ಮ ಹೃತ್ಕಮಲದಲ್ಲಿ ಭಗವಂತನ ಮೂರು ರೂಪವನ್ನು ಕಾಣ್ತೀವಿ. ಅಲ್ಲಿ ಪಾದದಲ್ಲಿ ಮೂಲೇಶನ ಪಾದದಲ್ಲಿ ವಾಯುದೇವರ ಪಾದದಲ್ಲಿ ನಾವು ಜೀವ ಇರ್ತದೆ ಅಂತ. ಆದರೆ ಅದು ನಮಗೆ ಕಾಣಿಸುವುದೇ ಇಲ್ಲ ಅಂತ. ಇನ್ನು ಮೂರನೇ ನುಡಿಯಲ್ಲಿ ಒಂದು ಯಾಮ ಅಂತಂದರೆ 3 ತಾಸು. ಆ 3 ತಾಸಿನಲ್ಲಿ 2700 ಜಪ ಮಾಡ್ತಾರೆ. 2 ಯಾಮ ಅದರಲ್ಲಿ 5400 ಜಪ ಮಾಡ್ತಾರೆ. 3 ಯಾಮದಲ್ಲಿ ಅಂದರೆ 9 ಗಂಟೆ 9 ಅವರ್ಸ್ 8100 ಜಪ ಮಾಡ್ತಾರೆ. 4 ಯಾಮಕ್ಕೆ ಅಂದರೆ 12 ತಾಸಿಗೆ 10800 ಜಪ ಮಾಡ್ತಾರೆ. ಇನ್ನು 4ನೇ ನುಡಿ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ 24 ತಾಸಾಯಿತು. ಅಲ್ಲಿ ಎಷ್ಟು 21,600 ಜಪವನ್ನು ಮಾಡ್ತಾರೆ ಅಂತ. ಆಮೇಲೆ ಹರಿ ಆಜ್ಞೆಯಂತೆ ಮಾಡ್ತಾರೆ ಅಂತ. ಈ ಮಹಿಮೆ ಬೇರೆ ದೇವತೆಗಳಿಗೆ ಇಲ್ಲ ಅಂತ. ಆಮೇಲೆ 5ನೇ ನುಡಿಯಲ್ಲಿ ಒಂದು ಪಕ್ಷ 15 ದಿವಸಕ್ಕೆ 3,24,000 ಒಂದು ಜಪವನ್ನು ಮಾಡ್ತಾರೆ. ಅದರಿಂದ ಅವ್ರಿಗೆ ಗುಣೋತ್ಕರ್ಷ ಆಗ್ತದೆ. ಅವರಿಗೆ ಗುಣೋತ್ಕರ್ಷ ಆಗ್ತದೆ ನಾವು ಚಿಂತನೆ ಮಾಡಿದ್ರೆ ನಮಗೂ ಕೂಡ ಗುಣದ ಉತ್ಕರ್ಷ ಆಗ್ತದೆ ಅಂತ ಈ ಚಿಂತನೆ ನಮಗೆ ಬರಬೇಕು. ಅದರಿಂದ ನಮಗೆ ಸಂಸಾರ ಸಾಗವನ್ನು ದಾಟಿಸ್ತಾರೆ ಅಂತ. ಇನ್ನು 6ನೇ ನುಡಿಯಲ್ಲಿ 2 ತಿಂಗಳಿಗೆ ಅಂದರೆ ಒಂದು ಋತು, ಅಲ್ಲಿ 12,96,000 ಜಪಗಳನ್ನು ಮಾಡ್ತಾರೆ ಅಂತ. ಇನ್ನು ಒಂದು ಅಯನ ಅಂದರೆ 6 ತಿಂಗಳು, ಅದರಲ್ಲಿ 38,88,000 ಜಪವನ್ನು ಮಾಡ್ತಾರೆ. ಇನ್ನು 7ನೇ ನುಡಿಯಲ್ಲಿ 1 ವರ್ಷದಲ್ಲಿ 77,76,000 ಜಪ ಮಾಡ್ತಾರೆ. ಇದರಿಂದ ನಮಗೆ ದುರಿತಗಳ ಪರಿಹಾರ ಮಾಡ್ತಾರೆ ವಾಯುದೇವರು ಅಂತ. ಆಮೇಲೆ ತಮೋ ಅಧಿಕಾರಿಗಳು ಸೋಹಂ ಉಪಾಸನೆ ಮಾಡ್ತಾರೆ. ಸೋಹಂ ಉಪಾಸನೆ ಅಂತಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾರೆ ಅಂತ. ಇನ್ನು 8ನೇ ನುಡಿಯಲ್ಲಿ ಈ ರೀತಿಯ ಉಪಾಸನೆ ಮಾಡದೇ ಹೋದರೆ ಅನೇಕ ಧರ್ಮಾಚರಣೆಗಳು ಕೂಡ ವ್ಯರ್ಥ ಆಗ್ತದೆ ಅಂತ. ಅಂದರೆ ಇದು ಕಂಡ ನೀರು ಮುಳುಗುವುದ್ರೆ ಏನು ಮಾಡಿದ್ರೆ, ಚಿಂತನೆ ಮಾಡದೆ ಕಂಡ ನೀರು ಮುಳುಗಿದ್ರೇನು, ಮನೆಯೊಳಗೆ ಕೃಷ್ಣ ಆಸನ ವಿಶಿಷ್ಟ ಜಪ ಮಾಡಿದ್ರೇನು, ಎಲ್ಲ ಜಪಗಳು ಎಣಿಸಿದ್ರೇನು, ಏನೂ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಾದಂಥ ಉಪಾಸನೆ ಮಾಡಬೇಕು. ಈ ರೀತಿಯಾದಂಥಂದ್ರೇನು, ಶ್ವಾಸ ಜಪ ಎಷ್ಟೆಷ್ಟು ಟೈಮಿಗೆ ಎಷ್ಟೆಷ್ಟು ಮಾಡ್ತಾರೆ ಅಂತ. ಅದು ಇನ್ನಿವಾಗ 1 ಘಳಿಗೆಗಾಗಲಿ 1 ತಾಸಿಗೆ ಕೊಟ್ಟರೆ 1 ದಿವಸಕ್ಕೆ ಎಷ್ಟು, 2 ತಿಂಗಳಿಗೆ ಎಷ್ಟು, 6 ತಿಂಗಳಿಗೆ ಎಷ್ಟು ಅಂತ ಇದು ಗುಣಾಕಾರ ಮಾಡಿ ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲೇನು, ಬರ್ತದೆ. ಸಿಂಪಲ್ವಾದಂತಹದ್ದು ಒಂದು ಗುಣಾಕಾರ ಇದೆ ಅಲ್ಲಿ. ಮತ್ತು ಅಂದ್ರೂ ಇಲ್ಲಿ ಸಂಖ್ಯೆಯನ್ನು ಯಾಕೆ ಕೊಟ್ಟಿದ್ದಾರೆ ಜಗನ್ನಾಥ ದಾಸರು ನಮಗೆ ಅಂದರೆ ಒಂದೇ ರೀತಿಯಾಗಿ ಅವರು ಈ ಉಪಾಸನೆ ಮಾಡ್ತಾ ಇರ್ತಾರೆ. ಇವಾಗ ನಾವು ಒಂದು 2 ದಿವಸ ಮಂತ್ರ ಜಪ ಮಾಡಿದರೆ 3 ದಿವಸ ಬಿಟ್ಬಿಟ್ಟಿರ್ತೀವಿ. 2 ದಿವಸ ಹರಿಕಥಾಂಸಾರ ಪಾರಾಯಣ ಮಾಡಿದ್ರೆ ಒಂದು ಬಿಟ್ಬಿಟ್ಟಿರ್ತೀವಿ. ಇವರು ಹಂಗಿಲ್ಲ, ಒಂದೇ ಅಷ್ಟು ಟೈಮಲ್ಲಿ ಅಷ್ಟು ಒಂದು ಜಪವನ್ನು ಮಾಡೇ ತೀರ್ತಾರೆ. ಅದು ತೋರಿಸೋಕ್ಕೋಸ್ಕರ ಹೇಳಿದೆ, ಒಂದು ಬಿಟ್ಟು ಬಿಡದೆ ಸತತವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ.
ಇನ್ನು 9ನೇ ನುಡಿಯಲ್ಲಿ ಇದು ಅನ್ನ ಅಂದರೆ ಪೃಥ್ವಿಯಭಿಮಾನಿ ದೇವತೆ ಮತ್ತು ಉದಕಾಭಿಮಾನಿ ದೇವತೆ. ಇದು ತೇಜದಲ್ಲಿ ಲಯ ಆಗ್ತದೆ ಅಂತ. ಅಂದರೆ ಇಲ್ಲಿ ಅನ್ನಕ್ಕೆ ಶಿವ, ಆಮೇಲೆ ನೀರಕ್ಕೆ ಪವಮಾನ, ಇವರೆಲ್ಲ ರಮಾನ ಅಧೀನ ಇದ್ದಾರೆ. ರಮಾ ಇದರ ಈಶ್ವರನ ಸಹಿತ, ಇವರೆಲ್ಲರ ಸಹಿತವಾಗಿ ಹರಿಯಲ್ಲಿ ಲಯ ಮಾಡ್ತಾಳೆ. ಲಕ್ಷ್ಮೀದೇವಿಗೆ ಲಯ ಅಂತಂದರೆ ಏನು? ಭಗವಂತನ ಸಾಮೀಪ್ಯ, ಯಾವಾಗಲೂ ಭಗವಂತನ ಸಮೀಪನೇ ಇರ್ತಾಳೆ. ಆದರೆ ಇದೆಲ್ಲ ರೂಪಗಳನ್ನು ಒಟ್ಟಿಗೆ ಮಾಡ್ಕೊಂಡ್ಬಿಟ್ಟು ಭಗವಂತನ ಸಮೀಪ ಇರ್ತಾಳೆ ಅಂತ. ಇನ್ನು ಇದು 10ನೇ ನುಡಿಯಲ್ಲಿ ಅಜ, ಆವಿ, ಕುರಿ ಇವರೆಲ್ಲ ಇವು ಅಡುಗೆಯಲ್ಲಿ ಜಾಲಿ ತಪ್ಪುಗಳನ್ನು ತಿಂತಾರೆ. ಅದ್ರ ಹಾಲು ಕೊಡ್ತದೆ ಅಂತ. ನಾವು ಮಾಡುವಂಥ ಕೀಳಕರ್ಮ ಅಂದರೆ ಧರ್ಮಾಚರಣೆ ಮಾಡಿರ್ತೀವಿ, ಅದರಲ್ಲಿ ದೋಷಗಳಿರ್ತವೆ. ಅದನ್ನು ಕೂಡ ಅವನು ನಮಗೆ ಸ್ವೀಕಾರ ಮಾಡುವ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಇನ್ನು 11ನೇ ನುಡಿಯಲ್ಲಿ ಶಶಿ, ಸೂರ್ಯ, ಅಗ್ನಿ, ಇಲ್ಲಿ ಬಣ್ಣ ಇರ್ತದೆ. ಶಶಿ ಬಣ್ಣ ಕಪ್ಪು, ದಿವಾಕರ ಬಿಳಿ, ಆಮೇಲೆ ಅಗ್ನಿಯದು ಕೆಂಪು. ಇವರು ಅಂತರ್ಯಾಮಿಯಾಗಿ ದೇವತೆಗಳು ಯಾರಿದ್ದಾರೆ? ಶಿವ, ವಾಯು, ಲಕ್ಷ್ಮಿ. ಶಶಿ, ದಿವಾಕರ, ಅಗ್ನಿ, ಕಪ್ಪು, ಬಿಳಿ, ಕೆಂಪು, ಶಿವ, ವಾಯು, ಲಕ್ಷ್ಮಿ ಇರ್ತಾರೆ. ಅಲ್ಲಿ ಭಗವದ್ ರೂಪ ಏನು ಮಾಡ್ತಾರೆ? ಶ್ರೀಕೃಷ್ಣ, ಹಯವದನ, ಪರಶುರಾಮ. ಈ ರೀತಿಯಾದಂಥ ನಾವು ಚಿಂತನೆ ಮಾಡಿದರೆ ಅಲ್ಲಿ ನಮಗೆ ರಕ್ಷಣೆ ಮಾಡ್ತಾನೆ. ಯಾವ ಸಲಹುವನು ಕರುಣಾಳು ಅಂತ ಹೇಳ್ತಾರೆ. ಇನ್ನು 12ನೇ ನುಡಿಯಲ್ಲಿ ದೀಪಕರದಲ್ಲಿ ಬಿಡೋದು, ಅಂದರೆ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನಾವು ಎಲ್ಲ ತಿರ್ಗಾ ಹಾಳು ಭಾವಲ್ಲಿ ಬಿಟ್ಕೊಂಡ್ಬಿಡ್ತೀವಿ. ಅಂದರೆ ಕೈಯಲ್ಲಿ ದೀಪ ಇದ್ದರೆ ಕೂಡ ಹಾಳು ಭಾವಲ್ಲಿ ಬಿದ್ದು ಬಿಡ್ತೀವಿ. ಅದೇ ರೀತಿಯಾಗಿ ನಮ್ಮ ಕೈಯಲ್ಲಿ ವೇದ ಪುರಾಣ ಅಧ್ಯಯನ ಮಾಡಿದರೂ ಕೂಡ ಇದು ಜೀವನೇ ಕರ್ತ, ಹರಿ ಅಕರ್ತ ಅಂತ ಮಾಡಿಬಿಟ್ರೆ ಇದು ಹಾಳು ಭಾವಿಯಲ್ಲಿ ಬಿದ್ದಂಥ ಸಮಾನ. ಅಂದರೆ ಇದು ಹಾಳು ಭಾವಿಯಲ್ಲಿ ಬಿದ್ದಂತೆ ಆಗ್ತದೆ. ಅಂದರೆ ಇದು ಕೈಯಲ್ಲಿ ದೀಪ ಇದ್ದರೂ ಕೂಡ ಬಾವಿಯಲ್ಲಿ ಬಿದ್ದುಬಿಟ್ಟಿವಿ. ಅದೇ ರೀತಿಯಾಗಿ ಶಾಸ್ತ್ರವನ್ನು ಕೈಯಲ್ಲಿ ಇದ್ದರೂ ಕೂಡ ಅದನ್ನು ನಾವು ಉಪಯೋಗ ಮಾಡಿದರೆ ನಾವು ನಮ್ಮ ಸ್ವರೂಪ ಯೋಗ್ಯತೆಯನ್ನು ಮೋಕ್ಷವನ್ನು ಸಿಗದೇನೆ ಇರ್ತೀವಿ. ಅದೇ ಹಾಳು ಭಾವನೆ ಬಿದ್ದಂಗೆ ಆಗ್ತದೆ ಅಂತ. ಇನ್ನು 13ನೇ ನುಡಿಯಲ್ಲಿ ಇದು ವಾಯುದೇವರದು ದೇವತೆಗಳಿಗೆ ಒಡೆಯ, ವಾಯುದೇವರು ದೇವತೆಗಳಿಗೆ ಒಡೆಯ ಅಂತ ಹೇಳ್ತಾರೆ. ಆಮೇಲೆ ಅವ್ರದ್ದು ವಾಂಗ್ಮಯ, ಮನೋಮಯ 2 ರೂಪಗಳನ್ನು ಹೇಳ್ತಾ ಇದ್ದಾರೆ. ವಾಂಗ್ಮಯ ರೂಪದಲ್ಲಿ ವಾಕ್ ಸ್ತೋತ್ರ ಮಾಡೋದಕ್ಕೆ ಒಂದು ಶಕ್ತಿ ಕೊಡ್ತದೆ. ಮನೋಮಯ ಅಂತ ಇದು ಧ್ಯಾನ ಶಕ್ತಿಯು ಕೊಡ್ತದೆ. ಇದು ಆಮೇಲೆ ಮುಖದಲ್ಲಿ ಅಗ್ನಿ ಇದ್ದಾನೆ, ಜಿಹ್ವಾದಲ್ಲಿ ವರುಣ ಇದ್ದಾನೆ. ಹೀಗಾಗಿ ಮನೋನಿಯಾಮಕನಾಗಿ ಇಂದ್ರ, ರುದ್ರ, ಗರುಡರಿದ್ದಾರೆ. ಈ ಎಲ್ಲ ಆಯಾ ಹೆಸರಿನಿಂದ ಅನೇಕ ರೂಪಗಳನ್ನು ಭಗವಂತ ಕಾಣ್ತಾ, ಹಂಸಾದಿ ಅನೇಕ ರೂಪಗಳಿಂದ ವಾಯುದೇವರು ಉಚ್ಚಾರಣೆ ಮಾಡ್ತಾರೆ. ಅದರಿಂದ ನಮಗೆ ರಕ್ಷಣೆ ಈ ರೀತಿಯ ಚಿಂತನೆ ಮಾಡಿದರೆ ನಮಗೆ ರಕ್ಷಣೆ ಕೊಡ್ತಾರೆ ಅಂತ. ಇನ್ನೊಂದು ವಾಂಗ್ಮಯ ಇನ್ನೊಂದು ರೂಪ ಇನ್ನೊಂದು ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ. ಎಡಪಾದ, ಬಲಪಾದ ಅಂತ. ಎಡಪಾದದಲ್ಲಿ ವಾಂಗ್ಮಯ ರೂಪ, ಬಲಪಾದದಲ್ಲಿ ಮನೋಮಯ ರೂಪ. ಈ ವಾಂಗ್ಮಯ ಮನೋಮಯ ಹೆಸರಿನಿಂದ ವಾಯುದೇವರಿದ್ದಾರೆ. ಅವರಂತರ್ಯಾಮಿಯಾಗಿ ಭಗವಂತ ಅದೇ ಹೆಸರಿನಿಂದ ಇದ್ದಾನೆ ಅಂತ. ಆಮೇಲೆ ಅಲ್ಲಿ ವಾಂಗ್ಮಯ ರೂಪದ ಅನಂತರ್ಯಾಮಿಯಾಗಿ ನರಸಿಂಹರೂಪಿ ಪರಮಾತ್ಮನಿದ್ದಾನೆ. ಆಮೇಲೆ ಮನೋಮಯ ರೂಪದಲ್ಲಿ ಸಂಕರ್ಷರೂಪಿ ಪರಮಾತ್ಮ ಇದ್ದಾನೆ ಅಂತ. ಆಮೇಲೆ ಇದು ಆನಂದಮಯ ಇದ್ದಂಥ ಭಗವಂತ ಎಲ್ಲರಿಗೂ ಆನಂದ ಕೊಡ್ತಾನೆ ಅಂತ. ಇನ್ನು 15ನೇ ನುಡಿಯಲ್ಲಿ ಇದು ಗಂಧವನ್ನು, ಪರಿಮಳವನ್ನು ಯಾವ ರೀತಿಯಾಗಿ ಎಲ್ಲರೂ ಸರ್ವತ್ರ ವ್ಯಾಪ್ತ ಆಗ್ತದೋ ಅದು ಘಾಣೇಂದ್ರಿಯಿಗೆ ಸುಖ ಸಿಗ್ತದೆ. ಆದರೆ ಆ ಸುಖ ಸಿಗ್ತದೆ. ಅದೇ ರೀತಿಯಾಗಿ ಇಂದಿರೇಶ ಸುಗುಣಗಳು ದೈನಂದಿನ ರೀತಿ ಮಾಡಿದರೆ, ಅಂದರೆ ಭಗವಂತನ ಗುಣಗಳನ್ನು ಪ್ರಸಾರ ಆಗ್ತದೆ. ಅದರಿಂದ ಮನಸ್ಸಿಗೆ ಆನಂದ ಸಿಗ್ತದೆ. ಆದರೆ ಇಲ್ಲಿ ಮಂದ ಜನರೊಡನೆ ನಾವು ಜ್ಞಾನಿ ಅಂತ ತೋರಿಸ್ಕೊಳ್ಬಾರ್ದು. ನಾವು ಅವ್ರ ಮುಂದೆ ಅಂಧ, ಬಧಿರ, ಮೂಕರಂತೆ ಇರಬೇಕು ಅಂತ. ಯಾಕಂದರೆ ಇಲ್ಲಿ ಅವ್ರ ಜೊತೆಯಲ್ಲಿ ನಮಗೂ ಒಂದು ಮನಶ್ಚಂಚಲಾಗುವ ಸಾಧ್ಯತೆ ಇರ್ತದೆ. ಅಥವಾ ಅವರು ನಿಂದನೆ ಮಾಡಿದರೆ ಅವ್ರ ಕಡೆಯಿಂದ ನಾವು ಆ ನಿಂದನೆ ಮಾಡಿಸಿದಂಥ ಪಾಪ ಬರ್ತದೆ. ಅದಕ್ಕೆ ಅವ್ರು ಮಾಡಿಸಬಾರ್ದು ಅಂತ. ಇನ್ನು ಭಗವಂತನ ಅರಮನೆಗೆ ಹೋಗೋದಂಥದ್ದು ಅಲ್ಲಿ 5 ದಿಕ್ಕಿಗಳಿಗೆ ಯಾರ್ಯಾರು ದೇವತೆಗಳಿದ್ದಾರೆ. ಇಲ್ಲಿ 4 ಬಾಗಿಲು ಇರ್ತದೆ. ಮೊದಲನೇ ಬಾಗಿಲದಲ್ಲಿ ದೇವತೆಗಳು, 2ನೇ ಬಾಗಿಲದಲ್ಲಿ ದೇವತೆಗಳು, ಆಮೇಲೆ 3ನೇ ಬಾಗಿಲು ವಾಯುದೇವರು, 4ನೇ ಬಾಗಿಲಲ್ಲಿ ಶ್ರೀ ಇರ್ತಾರೆ. ಸೊ ಇಲ್ಲಿ ನಾವು 4 ಎಲ್ಲ ದಿಕ್ಕಿಗಳನ್ನು ಇನ್ನರ್ ಮೋಸ್ಟ್ ಬಾಗಿಲಿಗೆ ಶ್ರೀಭೂತಿ ಇರ್ತಾರೆ. ಅದರಿಂದ ಹೇಳೋದಿಲ್ಲ. ಸೊ ಇದು ಫಸ್ಟ್, ಸೆಕೆಂಡ್, ಥರ್ಡ್ ಬಾಗಿಲಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಈ ಪೂರ್ವದ್ವಾರದಲ್ಲಿ ಜಯ ವಿಜಯರೇ ಇರ್ತಾರೆ. ಆಮೇಲೆ ಇಲ್ಲಿ ಸಂಜ್ಞಾ ದೇವತೆಗಳು ಯಾರು? ಸಂಜ್ಞಾ ಸೂರ್ಯರು ಇರ್ತಾರೆ. ಅವ್ರ ಒಳಗಡೆ ತಿರ್ಗಾ 3ನೇ ಭಾಗದಲ್ಲಿ ಪ್ರಾಣ ನಾಮಕ ಭಾರತಿ, ಆಮೇಲೆ ಪ್ರಾಣದೇವರು. ಅಲ್ಲಿ ನಾರಾಯಣ ರೂಪಿ ಪರಮಾತ್ಮನ ಚಿಂತನೆ ಮಾಡ್ತಾ ಮಾನುಷೋತ್ತಮರು ಹೋಗ್ತಾರೆ ಅಂತ. ಇನ್ನು ದಕ್ಷಿಣ ದ್ವಾರಕ್ಕೆ ಅಲ್ಲಿ ಬಲಪ್ರಬಲರು ಇದ್ದಾರೆ. ಒಳಗಡೆ ಚಂದ್ರರೋಹಿಣಿ ಇದ್ದಾರೆ.
ಇಲ್ಲಿ ಇದು ದಿಗ್ ನಾಮಕ ವ್ಯಾನರೂಪಿ ವಾಯುದೇವರು, ವ್ಯಾನರೂಪಿ ವಾಯುದೇವರು ಇದ್ದಾರೆ. ಆಮೇಲೆ ಅಲ್ಲಿ ಪ್ರಜ್ಞಾರೂಪಿ ಪರಮಾತ್ಮ ಚಿಂತನೆ ಮಾಡ್ತಾರೆ. ಅಲ್ಲಿ ಪಿತೃಗಣದವರು ಹೋಗ್ತಾ ಇರ್ತಾರೆ. ಇನ್ನು 18ನೇ ನುಡಿಯಲ್ಲಿ ಇದು ಪಶ್ಚಿಮ ದಿಕ್ಕಿಗೆ, ಇದೆಲ್ಲ ಒಂದೊಂದು ನುಡಿಗೆ ಒಂದೊಂದು ದ್ವಾರ ಕೊಟ್ಟಿದ್ದಾರೆ. 18ನೇ ನುಡಿಯಲ್ಲಿ ಪಶ್ಚಿಮ ದಿಕ್ಕಿಗೆ ಫಸ್ಟ್ ಬಾಗಿಲಿಗೆ ಕುಮದ ಅಕ್ಷ, 2ನೇ ಬಾಗಿಲಿಗೆ ಅಗ್ನಿ ಸ್ವಾಹ, 3ನೇ ಬಾಗಿಲಿಗೆ ಪೃಥ್ವಿ ಭಾರತಿ ಹೆಸರು ಅಪಾನವಾಯು ಇರ್ತಾರೆ. ಇಲ್ಲಿ ಸಂಕರಶ್ರೂಪಿ ಪರಮಾತ್ಮ ಚಿಂತನೆ ಮಾಡ್ತಾ ಋಷಿಗಳು ಹೋಗ್ತಾರೆ ಅಂತ. ಇನ್ನು ಉತ್ತರ ದ್ವಾರದಲ್ಲಿ ಮೊದಲೇ ಬಾಗಿಲಲ್ಲಿ ನಂದ ಸುನಂದರು, 2ನೇದಲ್ಲಿ ಇಂದ್ರ ಶಚಿ, ಆಮೇಲೆ ಸಮಾನ ವಿದ್ಯುನ್ನಾಮಕ ಸಮಾನವಾಯು, ಆಮೇಲೆ ಒಳಗಂತೂ ಶ್ರೀಮತಿ ಇದ್ದೇ ಇರ್ತಾರೆ. ಅಲ್ಲಿ ಸಂಕರಶ್ರೂಪಿ ಪರಮಾತ್ಮ ಅನಿರುದ್ಧ ಪರಮಾತ್ಮ ಚಿಂತನೆ ಮಾಡ್ತಾ ಗಂಧರ್ವರು ಒಳಗಡೆ ಹೋಗ್ತಾರೆ ಅಂತ. ಇನ್ನು ಊರ್ಧ್ವದ್ವಾರದಲ್ಲಿ ಅಲ್ಲಿ ದೇವತೆಗಳಿಲ್ಲ, ಅಲ್ಲಿ ಡೈರೆಕ್ಟಾಗಿ ವಾಂಗ್ ನಾಮಕ ಭಾರತಿಯಿಂದ ಉದಾನವಾಯು ಅವರು ವಾಯು ಭಾರತಿ ಇರ್ತಾರೆ. ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಚಿಂತನೆ ಮಾಡ್ತಾ ಸಕಲ ದೇವತೆಗಳು ಬರ್ತಾರೆ, ಅವರಿಗೆ ಸಾಯುಜ್ಯ ಮೋಕ್ಷವೂ ಇರ್ತದೆ. ಆಮೇಲೆ ಹೀಗೆ 5 ದ್ವಾರದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದರೆ 5 ಭಕ್ತಿ ಯೋಗ್ಯರು, ಇವರೆಲ್ಲ ಭಕ್ತಿ ಯೋಗ್ಯರಾಗಿ 5 ವಿಧಂಥ ದೇವತೆಗಳು ಅವರೆಲ್ಲ ಭಕ್ತಿ ಯೋಗ್ಯರು ಇರ್ತಾರೆ. ಅವರು ಗುಣಗಾನ ಮಾಡಿದರೆ ಇದು ದ್ವಾರದಲ್ಲಿ ಆ ದ್ವಾರದಲ್ಲಿ ಹೋಗ್ತಾರೆ. ಇದು ತಾರತಮ್ಯ ಪ್ರಕಾರ ಮುಕ್ತಿ ಕೊಡ್ತಾರೆ, ಈ ಚಿಂತನೆ ಮಾಡಿ ತಾರತಮ್ಯ ಪ್ರಕಾರ ಮುಕ್ತಿ ಕೊಡ್ತಾನೆ ಅಂತ. ಇನ್ನು 22ನೇ ನುಡಿಯಲ್ಲಿ ಹೂಜಿದು ಒಂದು ಉದಾಹರಣೆ ಕೊಟ್ಟಿದೆ. ಪೂಜೆದ ಕುತ್ತಿಗೆ ಚಿಕ್ಕದಾಗಿರ್ತದೆ, ಕೆಳಗಡೆ ಗುಂಡದ ದೊಡ್ಡದಾಗಿರ್ತದೆ. ಅದಕ್ಕೆ ಒಳಗಡೆ ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಹೂಜಿದು ಹೊರಗಡೆ ಹೇಗೆ ಬರೀ ತೊಳೆದಂತೆ ನಾವು ನಾಮಮುದ್ರೆಗಳನ್ನ ಅಂದರೆ ಬಾಹ್ಯ ದೀಕ್ಷೆಗಳನ್ನು ಮಾಡಿದರೂ ಕೂಡ ಒಳಗಡೆ ನಾವು ಸರಿಯಾಗಿ ನಾವು ಚಿಂತನೆ ಮಾಡದೇ ಹೋದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 23ನೇ ನುಡಿಯಲ್ಲಿ ಈ ಸಮುದ್ರದಲ್ಲಿ ತೆರೆದಂತೆ ಎಲ್ಲ ಅನೇಕ ರೂಪಗಳು, ಅವತಾರ ರೂಪಗಳನ್ನು ಬರ್ತಾ ಇರ್ತವೆ. ಅಲ್ಲಿ ಸಮಸ್ತ ಪ್ರಾಣಿಗಳ ಸಂತತ ಐಕ್ಯ ಚಿಂತನೆ, ಎಲ್ಲ ಸಮಸ್ತ ಪ್ರಾಣಿ ಧರ್ಮಿಯಾಗಿದ್ದಾರೆ, ಅಲ್ಲಿ ಭಗವಂತ ಸತವಾಗಿ ಚಿಂತನೆ ಮಾಡಬೇಕು ಅಂತ. ಇನ್ನು 24ನೇ ನುಡಿಯಲ್ಲಿ ಸಮುದ್ರದಲ್ಲಿ ಜಲಚರ ಪ್ರಾಣಿಗಳು ಇರ್ತವೆ, ಅವರು ಸಂಚಾರ ಮಾಡ್ತಾರೆ. ಆದರೆ ಅದರ ಮಹಿಮೆ ಗೊತ್ತೇ ಇಲ್ಲದಕ್ಕೆ ಅವ್ರಿಗೆ ಅದರದ್ದು ಫಲವನ್ನು ಸಿಗೋದಿಲ್ಲ. ಆಮೇಲೆ ತ್ರಿವಿಧ ಜೀನರಿಗೆ ಹೃದ್ಗತ ನಿವಾಸಿದ್ದಂಥ ಭಗವಂತನ ಚಿಂತನೆ ಬರದೇ ಇದ್ದರೆ ಅದು ನಾವು ಏನು ಅಲ್ಲಿ ಸಮುದ್ರದಲ್ಲಿ ಇದು ಜಲಚರ ಪ್ರಾಣಿಗಳಂತೆ ಎಲ್ಲ ನದಿಗಳಿರ್ತವೆ, ಅದರದ್ದು ಸ್ವಾದ ಅವ್ರಿಗೆ ಮಹಿಮೆ ಗೊತ್ತಿರೋದಿಲ್ಲ. ಹೀಗೆ ನಮಗೆ ನಾವು ಭಗವಂತ ಬಿಂಬ, ನಾವು ಪ್ರತಿಬಿಂಬ ಅಂತ ಭಾವನೆ ಇಲ್ಲದೆ ಹೋದರೆ ಈ ಜಲಚರ ಪ್ರಾಣಿ ಸಮಾನ ನಾವು ಆಗಿಬಿಡ್ತೀವಿ ಅಂತ. ಇನ್ನು 25ನೇ ನುಡಿಯಲ್ಲಿ ಸೌಷ್ಠ ಪದಾರ್ಥ ಭೋಜನ, ಒಳ್ಳೆ ಪುಷ್ಟಿಗಳು ಕೊಡುವಂಥ ಪದಾರ್ಥಗಳನ್ನು ಗರ್ಭಗತ ಶಿಶುವಿಗೆ ತಾಯಿ ಕೊಡ್ತಾಳೆ, ಅದು ಅಭಿವೃದ್ಧಿ ಆಗ್ತದೆ. ಅದೇ ರೀತಿಯಾಗಿ ಪದ್ಮನಾಭ, ಅದೇ ಹೊಕ್ಕಳದಲ್ಲಿ ಕಮಲ ಹುಟ್ಟಿದಂಥದ್ದು ಭಗವಂತ ಸರ್ವರಸ ಉಂಡು ಉಣಿಸಿ, ಅದು ರಸವನ್ನು ಉಣಿಸಿ. ಈ ತಾಯಿ ಹೇಗೆ ರಸವನ್ನು ಶಿಶುವಿಗೆ ಸಿಗುತ್ತದೆ, ಅದೇ ರೀತಿಯಾಗಿ ಪದ್ಮನಾಭ ತಾನು ಸರ್ವರಸವನ್ನು ರಸ ಅಂತಂದರೆ ಹೇಳಿದ್ದೀನಿ ತುಂಬ ಸಲ, ತನ್ನ ರೂಪ ಸ್ವೀಕಾರ ಮಾಡ್ತಾನೆ, ಉಂಡು ಉಣಿಸಿ. ಆಮೇಲೆ ಉಳಿದುದನ್ನು ನಮ್ಮ ಜೀವರಾಶಿಗಳಿಗೆ ಅಂದರೆ ಅದು ಭೋಗವನ್ನು ಉಂಡು ಉಣಿಸಿದಂಥ ಭೋಗವನ್ನು ಜೀವರಾಶಿ ಕೊಡ್ತಾನೆ, ಸಂರಕ್ಷಣೆ ಮಾಡ್ತಾನೆ ಅಂತ. ಆಮೇಲೆ 26ನೇ ನುಡಿಯಲ್ಲಿ ಆಸೆಗೆ ಒಳಗಾಗಬಾರ್ದು ಅಂತ, ಅಂದರೆ ದಾಸ ಎಂಬ ಭಾವನೆಯಿಂದ ನಾವು ಭಗವಂತನ ಚಿಂತನೆ ಮಾಡಬೇಕು, ನಾವು ದಾಸರು ಅಂತ. ಆಮೇಲೆ ಅದು ಆಸೆನೇ ನಮ್ಮ ದಾಸ ಆಗಬೇಕು, ಅಂದರೆ ಆಸೆಗೆ ಒಳಗಾಗಬಾರ್ದು, ಆಸೆನೇ ನಮ್ಮ ದಾಸ ಆಗಬೇಕು. ನಾವು ಹೇಳಿದಾಗ ನಮ್ಮ ಆಸೆ ಕೇಳಬೇಕು, ಆಸೆ ಹೇಳಿದಾಗ ನಾವು ಕೇಳಬಾರ್ದು. ಇದೇ ನಿರಪೇಕ್ಷವಾದಂಥ ಕರ್ಮಗಳು ಮಾಡೋದಕ್ಕೆ ಆವಾಗ ಭಗವಂತ ತನ್ನನ್ನೇ ಕೊಟ್ಟು ಬಿಡ್ತಾನೆ ಅಂತಂದ್ರೇನು, ತನ್ನ ಮನೇಲಿ ಇಟ್ಕೊಳ್ತಾನೆ ಅಂತ. ಅಂದರೆ ಅಥವಾ ತನ್ನನ್ನೇ ಕೊಡ್ತಾನೆ ಅಂತಂದರೆ ಸಾಯುಜ್ಯ ಮೋಕ್ಷ, ದೇವತೆಗಳೇ ಸಾಯುಜ್ಯ ಮೋಕ್ಷ, ನಮಗೆ ಸಾಯುಜ್ಯ ಮೋಕ್ಷ ಅಲ್ಲ. ಆಮೇಲೆ 27ನೇ ನುಡಿಯಲ್ಲಿ ನದಿಯೊಳಗೆ ನದಿಯದ ಆದ್ಯ ಅಂತಾರೆ, ಗಂಗಾ ನದಿ ಆದ್ಯ ಅಂತ ನಮಗೆ ಕಾಣುವುದಿಲ್ಲ. ಆಮೇಲೆ ಅದು ಸಮಾನವಾಗಿರ್ತದೆ, ಅದು ಸ್ನಾನವನ್ನು ಮಾಡಿದರೆ ದೋಷಮುಕ್ತರಾಗ್ತಾರೆ. ಆದರೆ ಭಗವಂತನ ಗುಣಗಳ ಉಪಾಸನೆ ಮಾಡ್ತಾರೆ, ಅದರಲ್ಲೇ ನಾವು ಧನ್ಯ ಕೃತಾರ್ಥರು ಅಂತ ಅನಿಸ್ಕೊಳ್ತೀವಿ ಅಂತ. ಇನ್ನು 28ನೇ ನುಡಿಯಲ್ಲಿ ಇದು ಎಲ್ಲ ಬಟ್ಟೆಯಲ್ಲಿ ಭಗವಂತನ ಚಿಂತನೆ ಹೇಗೆ ಮಾಡಬೇಕು ಅಂತ ಕೊಡ್ತಾ ಇದ್ದಾನೆ. ಈ ಬಟ್ಟೆಯಲ್ಲಿ ಬೀಜ ಇದ್ದಂಥ ಹತ್ತಿ ಒಳಗಡೆ ವಾಸುದೇವ ಪರಮಾತ್ಮ, ಹತ್ತಿ ಅದು ಅರಳಿ, ಅದು ಬೀಜ ತಗೊಂಡ ಅರಳಿ ಆಗ್ತದಲ್ಲ, ಅದು ಸಂಕರ್ಷ ಪರಮಾತ್ಮ, ತಂತು ಅಂದರೆ ದಾರ, ಅಲ್ಲಿ ಪ್ರದ್ಯುಮ್ನ ಪರಮಾತ್ಮ ಚಿಂತನೆ ಮಾಡಬೇಕು. ವಸ್ತ್ರದಲ್ಲಿ ಅನಿರುದ್ಧ ಪರಮಾತ್ಮ, ಭೂಷಣ ಆದರೆ ಅದರಲ್ಲಿ
ಇದು ಭೂಷಣ ಅಂತ ವಿಷ್ಣು ಸಹಸ್ರ ಬರೆದಂಥ ಶಬ್ದ. ಇದು ಸರ್ವವ್ಯಾಪ್ತನಾದಂಥ ಎಲ್ಲ ಇಡೀ ಬಟ್ಟೆಯಲ್ಲಿ ಸರ್ವವ್ಯಾಪ್ತನಾದಂಥ ನಾರಾಯಣ ಇರ್ತಾನೆ ಅಂತ. ಸೊ ಈ ರೀತಿಯಾಗಿ ವಾಯುದೇವರಿಗೆ ವಿಶೇಷವಾದಂಥದ್ದು ಅನುಸಂಧಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ 79ನೇ ನುಡಿಯಲ್ಲಿ ಎಲನೆಯೊಡಗೂಡಿ ಅಂತಂದ್ರೇನು, ಎಲ್ಲ ಕಡೆಯೂ ಭಗವಂತ ಲಕ್ಷ್ಮೀ ಸಹಿತನವಾಗಿ ಓತಪ್ರೋತ ರೂಪದಿಂದ ಅಂದರೆ ಸಂಪೂರ್ಣವಾಗಿ ಆಪ್ತನಾಗಿ ಇದ್ದಾನೆ, ನೆಲೆಸಿರ್ತಾನೆ. ಆಮೇಲೆ ನಾವು ಚಳಿ ಬಿಸಿಲು ಗಾಳಿಗೆ ಅಂದರೆ ನಾವು ಈ ಋತುಗಳಿಗೆ ನಾವು ನಿಂದನೆ ಮಾಡಬಾರ್ದು. ಅದೆಲ್ಲ ನಮಗೆ ಯೋಗ್ಯವಾದಂಥದ್ದು, ನಮಗೆ ಬೇಕೇ ಅಂಥದ್ದು ಕೊಟ್ಟಿರ್ತಾರೆ ಭಗವಂತ, ನಿಂದನೆ ಮಾಡಬಾರ್ದು ಅಂತ. ಇನ್ನೊಂದೇ ಕೊಟ್ಟಿದ್ದಾರೆ, ಯಾವ ಋತುಗಾದರೂ ಕೂಡ ಭಗವಂತ ಅರ್ಧ ಗಳಿಗೆ ಕೂಡ ನಿಲ್ಲದಾರ್ದೇ ಬಿಡದೆ ನಮಗೆ ಕಾವನೆಂದು ಅಂದರೆ ನಮಗೆ ರಕ್ಷಣೆ ಮಾಡ್ತಾರೆ ಅಂತ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಬೇಕು. ಅದೇ ಸರ್ವಾಂತರಾತ್ಮಕ ಅಂತಂದರೆ ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದು ಬಹಳ ಸುಂದರವಾದಂಥದ್ದು ಸಂಧಿ. ಇದನ್ನು ಅಧ್ಯಯನ ಮಾಡುವಾಗ ನಾನು ಬಹಳ ಖುಷಿಪಟ್ಟೆ, ನೀವೆಲ್ಲ ಖುಷಿಪಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ. ಇದು ಬಹಳ ಸಂಕ್ಷಿಪ್ತವಾದಂತ ಹೇಳಿದ್ರೆ ನಮಗೆ ಪಾರಾಯಣ ಮಾಡುವಾಗ ಅನುಸಂಧಾನ ಬರ್ತದೆ ಒಂದು, ಮತ್ತು ಅಧಿಕ ಮಾಸದಲ್ಲಿ ವಿಶೇಷವಾದ ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡಿದಂಥ ಫಲ ಇರ್ತದೆ. ಗುರುಗಳ ಅನುಗ್ರಹದಿಂದ ಆಗ್ತಾಯಿದೆ. ವಿಶೇಷವಾಗಿ ಶ್ರೀ ಸತ್ಯಾತ್ಮ ತೀರ್ಥರ ಗುರುಗಳ ಮಂತ್ರಾಕ್ಷತಿ ಬಲದಿಂದ ಇದೆಲ್ಲ ನಡೀತಾ ಇದೆ ಅಂತಲೇ ನನಗೆ 100% ಅದು ಗ್ಯಾರಂಟಿ. ಇಲ್ಲದೆ ನಾನು ಯೋಗ್ಯತೆಯೂ ಇಲ್ಲ. ಒಂದು ಅದಷ್ಟನ್ನು ಭಗವಂತ ನುಡಿಸ್ತಾ ಇದ್ದಾನೆ, ಅರ್ಥ ಆಗ್ತದೆ ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ಯೋಗ್ಯತಾನುಸಾರವಾಗಿ ನುಡಿಸಿದ್ದಾನೆ. ಗುರುಗಳು ನಮಗೆ ಹೀಗೆ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಯಥಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಸೀತಾಪ ಭಿನ್ನ ಮಧ್ವಾಂತರ ಕೃಷ್ಣ ಅಂತ ಎಲ್ಲರಿಗೂ ನಮಸ್ಕಾರ.